ಕೊಂಚ ಬಿಡುವು ನೀಡಿದ್ದ ವರುಣ ಮತ್ತೆ ತನ್ನ ಆರ್ಭಟವನ್ನ ಶುರು ಮಾಡಿದ್ದಾನೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸುರಿದ ಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಮನೆ ಮನೆಗೂ ನೀರು, ರಸ್ತೆ ರಸ್ತೆಯಲ್ಲೂ ಜಲರಾಶಿ, ನಿಂತಲ್ಲೇ ನಿಂತು ಜಾನುವಾರುಗಳ ಪರದಾಟ, ಸಿಡಿಲಿನ ಹೊಡೆತಕ್ಕೆ ನೂರಾರು ಕುರಿಗಳ ಸಾವು. ಅಷ್ಟೇ ಅಲ್ಲ, ಸೇತುವೆ, ಹೊಲ, ಗದ್ದೆ ಎಲ್ಲವೂ ಮುಳುಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರ ನಡುವೆ ನೀರಲ್ಲಿ ಕೊಚ್ಚಿ ಹೋಗಿದ್ದವನು ಬಚಾವಾಗಿದ್ದೇ ರೋಚಕವಾಗಿದೆ. ರಾತ್ರಿ ಮಳೆಯಬ್ಬರ, ಬೆಳಿಗ್ಗೆಯೂ ವರುಣನ ಆರ್ಭಟ. ರಾಯಚೂರಿನ ಲಿಂಗಸಗೂರು ಪಟ್ಟಣದ ಪಿಂಚಣಿಪುರದಲ್ಲಿ ನಸುಕಿನ ಜಾವ ಸುರಿದ ಮಳೆ ಇಡೀ ಊರಿಗೆ ಜಲದಿಗ್ಬಂಧನ ಹಾಕಿದೆ. ಮುಂಜಾನೆ ಕಣ್ಣು ತೆರೆಯುತ್ತಿದ್ದಂತೆ ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿತ್ತು. ಇತ್ತ ಬಳ್ಳಾರಿಯಲ್ಲೂ ತಡರಾತ್ರಿ ಸುರಿದ ಧಾರಾಕಾರ ಮಳೆ ನಿವಾಸಿಗಳ ನಿದ್ದೆ ಕೆಡಿಸಿದೆ. ಹೊಸಮೋಕ ಗ್ರಾಮ ಜಲಾವೃತವಾಗಿ ಮನೆಗಳಿಗೆ ಮಳೆ ನೀರು ನುಗ್ಗಿತ್ತು. ಜನ ಜಾನುವಾರುಗಳು ನಿಂತ ನೀರಲ್ಲಿ ಪರದಾಡಿದ್ರು. ಗದಗದ ರೋಣ ತಾಲೂಕಿನಲ್ಲೂ ರಾತ್ರಿ ಭಾರೀ ಮಳೆಯಾಗಿದೆ. ದ್ಯಾಮುಣಸಿ ಗ್ರಾಮದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು, ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿಯನ್ನ ಸ್ಥಳೀಯರು ರೋಚಕವಾಗಿ ರಕ್ಷಿಸಿದ್ದಾರೆ. ಲುಂಗಿ ಮೂಲಕ ಯಲ್ಲಪ್ಪ ಎಂಬುವರನ್ನ ಮೇಲೆತ್ತಿ ಜೀವ ಉಳಿಸಿದ್ದಾರೆ. ಅತ್ತ ಗಜೇಂದ್ರಗಡ ತಾಲೂಕಿನ ನೆಲ್ಲೂರು ಗ್ರಾಮದ ಶಾಲಾ ಆವರಣ ಕೆರೆಯಾಗಿ ಮಾರ್ಪಟ್ಟಿದೆ. ಜಲಾವೃತವಾಗಿದ್ದ ಮೈದಾನದಲ್ಲೇ ವಿದ್ಯಾರ್ಥಿಗಳು ಆಟವಾಡಿದ್ರು. ಕೊಪ್ಪಳ ಜಿಲ್ಲೆಯ ಹಲವೆಡೆ ರಾತ್ರಿ ಮಳೆಯಬ್ಬರ ಜೋರಾಗಿತ್ತು. ಲಕಮನಗುಳೆ ಕೆರೆ ಕೋಡಿ ಬಿದ್ದಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಕೋಡಿ ಬಿದ್ದಿದ್ದು ಕೆರೆ ನೀರು ಹರಿದು ಬೇವೂರು ಯಲಬುರ್ಗಾ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕುಷ್ಟಗಿ ಪಟ್ಟಣದ ಸಂತ ಶಿಶುನಾಳ ಶರೀಫಾ ನಗರದಲ್ಲೂ ರಾತ್ರಿ ಅಬ್ಬರಿಸಿದ್ದ ಮಳೆಗೆ ಇಡೀ ಊರೇ ಜಲಾವೃತವಾಗಿತ್ತು. ಗುಡಿಸಲುಗಳಿಗೆ ಮಳೆ ನೀರು ನುಗ್ಗಿ ದಿಕ್ಕೆ ತೋಚದಂತಾಗಿತ್ತು. ಯಾದಗಿರಿಯ ಹುಣಸಗಿಯಲ್ಲೂ ತಡರಾತ್ರಿ ಧಾರಾಕಾರ ಮಳೆಗೆ ಜನ ರೋಸಿ ಹೋಗಿದ್ದಾರೆ. ಗೆದ್ದಲಮರಿ ವಜ್ಜಲ್ ಗ್ರಾಮದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ಸೇತುವೆ ಮುಳುಗಡೆಯಾಗಿದೆ. ಜೀವ ಭಯದಲ್ಲೇ ಜನ ಸೇತುವೆ ದಾಟಿದ್ರು. ಮಂಜುಲಾಪುರ ಗ್ರಾಮದಲ್ಲೂ ರಸ್ತೆಗಳು ಕೆರೆಗಳಾಗಿ ಮಾರ್ಪಟ್ಟಿದ್ವು. ಇತ್ತ ಚಿತ್ರದುರ್ಗದ ಜಾಜೂರು ಗ್ರಾಮದಲ್ಲಿ ಸಿಡಿಲು ಬಡಿದು ಬರೋಬ್ಬರಿ 106 ಕುರಿಗಳು ಅಸುನೀಗಿವೆ. ಬ್ಯೂರೋ ರಿಪೋರ್ಟ್, TV9.